ಯೋಗವನ್ನು ಏಕೆ ಮಾಡಬೇಕು, ಇದರ ಲಾಭಗಳೇನು, ಇವುಗಳನ್ನು ತಿಳ್ಕೊಳ್ಳೋಣ. ಯೋಗದ ಲಾಭ ಅನಂತ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನ ಅಂತ ಹೇಳ್ತೀವಿ. ಅರ್ಥಾತ್ ಸ್ವಸ್ಥ ವ್ಯಕ್ತಿಯು ಇದನ್ನು ಅಭ್ಯಾಸ ಮಾಡ್ಬೋದು, ರೋಗದಿಂದ ಪೀಡಿತ ವ್ಯಕ್ತಿಯು ಇದನ್ನು ಅಭ್ಯಾಸ ಮಾಡ್ಬೋದು. ಸ್ವಸ್ಥ ವ್ಯಕ್ತಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅಭ್ಯಾಸ ಮಾಡಿದ್ರೆ, ಅನಾರೋಗ್ಯದಿಂದ ಪೀಡಿತ ವ್ಯಕ್ತಿ ರೋಗದಿಂದ ಮುಕ್ತ ಆಗೋದಕ್ಕೆ ಇದನ್ನು ಅಭ್ಯಾಸ ಮಾಡಬೇಕು. ಜೀವನದ ದುಃಖ ದಾರಿದ್ರ್ಯಗಳಿಂದ ಮುಕ್ತವಾಗಿ ಜೀವನದಲ್ಲಿ ಶ್ರೇಷ್ಠ ಉದ್ದೇಶದ ಸಾಧನೆಗಾಗಿ ಯೋಗಾಭ್ಯಾಸ ಮಾಡಬೇಕು. ಅಷ್ಟೇ ಅಲ್ಲ, ಶರೀರದ ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಸಮತೋಲನ ಮತ್ತು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ, ಶರೀರದಲ್ಲಿನ ವಿಷಕಾರಿ ಅಂಶಗಳನ್ನು ಮತ್ತು ಮನಸ್ಸಿನಲ್ಲಿನ ನಕಾರಾತ್ಮಕ ವಿಚಾರಗಳನ್ನು ಹೊರಹಾಕೋದಕ್ಕೆ, ಶರೀರದ ಶಕ್ತಿ ಸಾಮರ್ಥ್ಯ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ತುಂಬ ಲಾಭಕಾರಿಯಾದದ್ದು. ಒಟ್ಟಿನಲ್ಲಿ ಹೇಳೋದಾದರೆ, ಯೋಗವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಾವು 100 ವರ್ಷ ಸಂಪೂರ್ಣವಾಗಿ ಆರೋಗ್ಯಕರ ಜೀವನವನ್ನು ನಡೆಸಬಹುದು.